ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೂಪರ್ ಆಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರ ಜೀವನದಲ್ಲಿ ಕಷ್ಟ ಅನ್ನೋದು ಇರುತ್ತೆ, ಸುಖ ಅನ್ನೋದು ಇರುತ್ತೆ. ಎಲ್ಲರೂ ಯಾವಾಗಲೂ ಖುಷಿಯಾಗಿರಲ್ಲ ಅಲ್ವಾ? ನಮ್ಮೊಳಗೂ ಖುಷಿ ಇರುತ್ತೆ, ದುಃಖನೂ ಇರುತ್ತೆ. ಆದರೂ ನಾವು ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಹೋಗ್ತಿರ್ತೀವಿ. ನಾವು ಕೂಡ ಎರಡೂ ಬ್ಯಾಲೆನ್ಸ್ ಮಾಡ್ತಾನೆ ಇರ್ತೀವಿ. ಪ್ರತಿಯೊಬ್ಬ ಮನುಷ್ಯನೂ ಕಷ್ಟ ಸುಖ ಅನ್ನೋದನ್ನು ಯಾವಾಗಲೂ ನೋಡ್ತಾನೆ ಇರ್ತಾನೆ. ಯಾವಾಗಲೂ ಎರಡನ್ನೂ ಸಮವಾಗಿ ನೋಡ್ತಾ ಹೋದರೆ ನಾವು ಖುಷಿಯಾಗಿ ಆರಾಮಾಗಿ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್. ನಾನು ಮದುವೆಯಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಮದುವೆ ಆದಮೇಲೆ ಪರ್ಚೇಸ್ ಮಾಡಿರುವಂಥ ಜ್ಯುವೆಲರಿ ಕಲೆಕ್ಷನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ಈ ಜ್ಯುವೆಲರಿ ಎಲ್ಲ ಇಷ್ಟ ಆಗ್ಬೋದು. ಇದು ನನ್ನ ಹತ್ರ ಇರೋದು ಅಷ್ಟೇ. ನಾನು ನಿಮಗೆ ಪರ್ಚೇಸ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ತೋರ್ಸೋಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಕೆಲವೊಂದು ಮೀಸೋದಲ್ಲಿ ತೊಗೊಂಡಿದ್ದೀನಿ. ಲಿಂಕ್ ಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೆಲವೊಂದು ಇನ್ಸ್ಟಾದಲ್ಲಿ ತೊಗೊಂಡಿದ್ದೀನಿ. ಅವೆಲ್ಲ ನನ್ನ ಪೇಜ್ ನೆನಪಿಲ್ಲ, ತುಂಬ ದಿನಗಳಾಯ್ತಲ್ಲ, ಹಾಗಾಗಿ ಗೊತ್ತಿರೋದನ್ನು ಮಾತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ವಿಡಿಯೋದಲ್ಲಿ. ನಾನು ಇವುಗಳನ್ನು ವೇರ್ ಮಾಡಿ ತೋರಿಸ್ತಿಲ್ಲ, ಜಸ್ಟ್ ನಾನು ನಿಮಗೆ ವಿಡಿಯೋ ಮಾಡಿ ಕ್ಲಿಯರಾಗಿ ತೋರಿಸಿದ್ದೀನಿ ಅಷ್ಟೇ. ವೇರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಾದರೂ ವೇರ್ ಮಾಡಿದರೆ ಫೋಟೋಸ್ ಕೂಡ ನಿಮ್ಮ ಜೊತೆ ಸೈಡಲ್ಲಿ ತೋರಿಸ್ತೀನಿ. ಬಟ್ ಫೋಟೋಸ್ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಟ್ ವಿಡಿಯೋದಲ್ಲಿ ಜ್ಯುವೆಲರಿ ತುಂಬ ಚೆನ್ನಾಗಿ ಕಾಣುತ್ತೆ. ತೋರಿಸ್ತೀನಿ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡೋಣ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ನ ನಾನು ಯಾವ ಥರ ಪ್ಯಾಕ್ ಮಾಡಿಟ್ಟಿದ್ದೀನಿ ಅಂತ. ಈ ಥರ ಬಾಕ್ಸಲ್ಲಿ ಹತ್ತಿಯಿಂದ ಚೆನ್ನಾಗಿ ಕವರ್ ಮಾಡಿಬಿಟ್ಟಿಟ್ಟಿದ್ದೀನಿ. ಕಲರ್ ಕೂಡ ಶೇಡ್ ಆಗೋಲ್ಲ ಆ್ಯಂಡ್ ಡ್ಯಾಮೇಜ್ ಆಗೋಲ್ಲ ಅಂತ ಅಂದ್ಬಿಟ್ಟು ನೋಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದು ನಾನು ಮೀಸೋದಲ್ಲಿ ಪರ್ಚೇಸ್ ಮಾಡಿದ್ದು. ಚೋಕರ್ ಅಥವಾ ಬಾಜುಬಂದ ಎರಡೂ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು, ಯಾಕಂದರೆ 2 ಸೆಟ್ ಇದೆ. ಇದು ಬಾಜುಬಂದ ಆ್ಯಕ್ಚುಲಿ ನಾವು ಚೋಕರಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಮದುವೆಯಲ್ಲಿ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಇದು 615 ಏನೋ ಇತ್ತು ಸಮಥಿಂಗ್, ನಂಗೆ ನೆನಪಿಲ್ಲ. ಮದುವೆಯಲ್ಲಿ ತೊಗೊಂಡಿದ್ದು. ಇದರದ್ದು ಲಿಂಕ್ ಶೇರ್ ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ ನಿಮ್ಮ ಜೊತೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋವಂಥದ್ದು ಇದು ಸೊಂಟದ ಡಾಬು ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಲಕ್ಷ್ಮಿಯಿಂದ ಮಾಡಿದ್ದಾರೆ. ಆ್ಯಂಡ್ ಸೈಡಲ್ಲಿ ಸ್ವಲ್ಪ ನವಿಲ್ ಡಿಸೈನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಕೂಡ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಯಾವುದೋ ಪೇಜ್ ನೆನಪಿಲ್ಲ ನನಗೆ, ತುಂಬ ದಿನ ಆಯಿತು ಅಲ್ವಾ, ಹಾಗಾಗಿ ಇದು ಕೂಡ ನಾನು ಮದುವೆಯಲ್ಲಿ ಅಂತ ತೊಗೊಂಡಿದ್ದು, ಮದುವೆಗೆ ವೇರ್ ಮಾಡೋಕ್ಕೆ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು 800. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಲರ್ ಇನ್ನೊಂಚೂರು ಸ್ವಲ್ಪ ಡಾರ್ಕಿಶ್ನಲ್ಲಿ ಇದ್ದಿದ್ರೆ ಚೆನ್ನಾಗಿ ಕಾಣ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿದ್ದು ಬಿಂದಿ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದು. ನನಗೆ ಪೇಜ್ ನೆನಪಿಲ್ಲ, ಸಾರಿ. ಗೊತ್ತಿದ್ದರೆ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು 600 ಪ್ರೈಸ್ ಬಂದುಬಿಟ್ಟು. ತುಂಬ ಚೆನ್ನಾಗಿದೆ. ಸ್ಟೋನಿಂದ ಮಾಡಿರೋದು ಕಂಪ್ಲೀಟಾಗಿ. ನಾನು ಇದನ್ನು ಮದುವೆಯಲ್ಲಿ ವೇರ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಅದು ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಮೀಸೋದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಬ್ಯಾಂಗಲ್ಸ್. ಮೊನ್ನೆ ತಾನೇ ಇದನ್ನು ಪರ್ಚೇಸ್ ಮಾಡಿದ್ದು. 200 ಸಮಥಿಂಗ್ ಏನೋ ಇದೆ. ನಾನು ಇದನ್ನು ಕೂಡ ಶೇರ್ ಮಾಡ್ತೀನಿ ಲಿಂಕ್ನ ನಿಮ್ಮ ಜೊತೆ. ಆ್ಯಂಡ್ ಇದು ಮಾತ್ರ ಕಲರ್ ಸೂಪರ್ ಆಗಿದೆ. ಹಸಿರು ಬಳೆಯಲ್ಲಾಗಿರ್ಬೋದು ಅಥವಾ ಸಿಂಗಲ್ ಹಾಕ್ಕೊಳಕ್ಕಾದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಳೆ. ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ನಾನು ಫುಲ್ಲು ಒಂಥರ ಡಾರ್ಕಾಗಿ ಅಂದರೆ ಗೋಲ್ಡ್ ಕಲರ್ನಲ್ಲಿ ಡಾರ್ಕ್ ಒಂಥರ ಅದು ನೋಡಿದರೆ ಏನೋ ಅಷ್ಟು ಚೆನ್ನಾಗಿ ಕಾಣಲ್ಲ, ಆ ಥರ ಬರುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋವಂಥದ್ದು ಇದನ್ನು ಮೊನ್ನೆ ತಾನೇ ನಾನು ಪರ್ಚೇಸ್ ಮಾಡಿದ್ದು. ಇದರದ್ದು ಪೇಜ್ DJ ಕಲೆಕ್ಷನ್ ಏನೋ ಅಂತ ಇದೆ. ನಾನು ಮೆನ್ಷನ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಇದ್ರ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲಲ್ಲಿ ಸಿಕ್ತು ನನಗೆ ಆ ಟೈಮಲ್ಲಿ. ಅಂದರೆ ಪ್ರೈಸ್ ಆಫರ್ನಲ್ಲಿತ್ತೋ ಏನೋ ಗೊತ್ತಿಲ್ಲ, 600ನಲ್ಲಿ ಸಿಕ್ತು ನನಗೆ. ಇದು ಕೂಡ ತುಂಬ ಚೆನ್ನಾಗಿದೆ. ಮೊನ್ನೆ ಮದುವೆಯಲ್ಲಿ ನಾನು ವೇರ್ ಮಾಡಿದ್ದೆ, ನೋಡ್ತಿರ್ಬೋದು ನೀವು. ಸೇಮ್ ಗೋಲ್ಡ್ ವೇರ್ ಮಾಡ್ತಿರೋ ಥರನೇ ಕಾಣ್ತಾ ಇತ್ತು. ಇದು ಲಾಂಗ್ ಒಂದು ಬಂದಿದೆ ಆ್ಯಂಡ್ ನೆಕ್ಕಿಗೆ ಒಂದು ಬಂದಿದೆ. ಇಯರಿಂಗ್ಸ್ ಬಂದಿದ್ದಾವೆ.
ಇದು ಕಂಪ್ಲೀಟ್ ಸೆಟ್ಟಿಗೆ ಬರೀ 600. ನನಗಂತೂ ತುಂಬ ಇಷ್ಟ ಆಗಿತ್ತು. ಇದನ್ನು ನೋಡಿದ ತಕ್ಷಣ ತೊಗೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ನಾನು ಇದನ್ನು ಹೇಳಿಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಪರ್ಚೇಸ್ ಮಾಡೇ ಬಿಟ್ಟೆ. ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ಇಯರಿಂಗ್ಸ್ ನೋಡ್ಬೋದು ನೀವು ಯಾವ ಥರ ಇದ್ದಾವೆ ಅಂತ. ಫುಲ್ ಕಂಪ್ಲೀಟಾಗಿ ಲಕ್ಷ್ಮಿಯಿಂದನೇ ಇದೆ. ನಾನು ತೊಗೊಂಡಿರೋ ಜ್ಯುವೆಲರ್ಸಿ ಆಲ್ಮೋಸ್ಟ್ ಲಕ್ಷ್ಮೀದೇ ಇದೆ. ಯಾಕಂದರೆ ಇವಾಗೆಲ್ಲ ಲಕ್ಷ್ಮಿಯಿಂದನೇ ಜ್ಯುವೆಲರಿ, ಗೋಲ್ಡ್ ಜ್ಯುವೆಲರಿ ಎಲ್ಲ ಮಾಡೋದು ಅಲ್ವಾ. ಹಂಗಾಗಿ ಅದು ಒಂಥರ ಲುಕ್ ಬೇರೆನೇ ಇರುತ್ತೆ. ಹಾಗಾಗಿ ನಾನು ಲಕ್ಷ್ಮೀದೇ ತೊಗೊಂಡಿದ್ದೀನಿ. ನಿಮಗೆ ಕಂಪ್ಲೀಟಾಗಿರೋ ಸೆಟ್ ಕೂಡ ತೋರಿಸ್ತೀನಿ. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಲಾಂಗ್ ಆಗಿ ಬರುತ್ತೆ ಆ್ಯಂಡ್ ಇಯರಿಂಗ್ಸ್. ಇದಿಷ್ಟಕ್ಕೆ 600 ನನಗೆ ಆಫರ್ ಪ್ರೈಸ್ ಇತ್ತು ಅನಿಸುತ್ತೆ ಮೇ ಬಿ. ನಿಮಗೆ ಮೆನ್ಷನ್ ಮಾಡ್ತೀನಿ, ನೀವು ಇಷ್ಟ ಆದರೆ ತೊಗೋಬೋದು. ಆ್ಯಂಡ್ ನೋಡ್ತಿರ್ಬೋದು ಲಕ್ಷ್ಮಿ ಡಿಸೈನೇ ಇದೆ ಎಲ್ಲ ಕಡೆನೂ. ಅಷ್ಟು ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಒಂದೇ ಲಾಂಗ್ ಇರೋದು ಅಷ್ಟೇ ವೇರ್ ಮಾಡಿದ್ದೆ ಮದುವೆಯಲ್ಲಿ ಮೊನ್ನೆ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಇದು ಕೂಡ ಒಂದು ಸೆಟ್. ಇದು ನನ್ನ ಮದುವೆಯಲ್ಲಿ ನಾನು ಇನ್ಸ್ಟಾದಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಅಷ್ಟು ಪೇಜ್ ನೆನಪಿಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಇದು ಫುಲ್ ಸ್ಟೋನಿಂದ ಕೂಡಿದೆ. ಸಖತ್ತಾಗಿ ಬಂದಿದೆ ಡಿಸೈನ್ ಮಾತ್ರ. ವೇರ್ ಮಾಡಿದರೆ ಏನು ಗೋಲ್ಡ್ ಜುಮ್ಕಾನೇ ವೇರ್ ಮಾಡಿದ್ದಾರೇನೋ ಅಂತ ಅನಿಸುತ್ತೆ, ಆ ಥರ ಇದೆ. ಡೈಮಂಡ್ ಲುಕ್ಕು ಕೊಡುತ್ತೆ ನಿಮಗೆ. ನಾನು ವೇರ್ ಮಾಡಿದ್ದೀನಿ ನೋಡ್ಬೋದು. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು 1800. ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನಿಮಗೆ, ಆದರೆ ಬಟ್ ಇದು ನೋಡೋಕ್ಕೆ ಸಖತ್ತಾಗಿದೆ. ಚಿಕ್ಕದಾಗಿ ಸ್ಟೋನಿಂದ ಮಾಡಿದ್ದಾರೆ. ಫುಲ್ ಹೆವಿಯಾಗಿ ಹಾರ್ಡಾಗಿ ಇಲ್ಲ, ಸ್ಟೋನ್ ಎಲ್ಲ ತುಂಬ ನೈಸಾಗಿದ್ದಾವೆ. ಹಾಗಾಗಿ ಇದ್ರದ್ದು ಪ್ರೈಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ತುಂಬ ನೈಸಾಗಿ ಇದೆ. ಇದು ಒಂದು ಸೆಟ್ ನೆಕ್ಲೆಸ್. ನಿಮಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಕೂಡ ಇಷ್ಟ ಆದರೆ ಇನ್ಸ್ಟಾಗ್ರಾಮಲ್ಲಿ ಮೇ ಬಿ ನಂಗೆ ನೆನಪಿಲ್ಲ, ಇದ್ದಿದ್ದರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿದೆ ಇದು. ಸ್ಟೋನ್ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥದ್ದು ಇದು ಕೂಡ ಇನ್ಸ್ಟಾ ಪೇಜಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ನಮ್ಮ ದೊಡ್ಡಮ್ಮ ನನಗೆ ಮದುವೆ ಟೈಮಲ್ಲಿ, ನಿಮಗೆ ಮದುವೆ ಟೈಮಲ್ಲಿ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಕೊಡಿಸಿದ್ದು. ಇದು ಕೂಡ ಪ್ರೈಸ್ 1800. ಇದು ಕೂಡ ಸಖತ್ತಾಗಿದೆ. ಏನು ಸೇಮ್ ಗೋಲ್ಡ್ ವೇರ್ ಮಾಡ್ದಂಗೆ ಆಗಿತ್ತು. ಇಯರಿಂಗ್ಸ್ ಮಾತ್ರ ತುಂಬ ಸತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ ಥರ ಅಷ್ಟು ಚೆನ್ನಾಗಿದೆ ಇಯರಿಂಗ್ಸ್. ಆ್ಯಂಡ್ ಇದ್ರದ್ದು ಕಂಪ್ಲೀಟಾಗಿ ನೆಕ್ಕಿಗೆ ಬರುತ್ತೆ ನೆಕ್ಲೆಸ್. ಅದು ಮಾತ್ರ ಸಖತ್ತಾಗಿದೆಪ್ಪ, ಗ್ರ್ಯಾಂಡಾಗಿ ಕಾಣುತ್ತೆ. ಯಾವುದಾದ್ರೂ ನೀವು ದೊಡ್ಡ ಫಂಕ್ಷನ್ಗಳಲ್ಲಿ ವೇರ್ ಮಾಡಿದರೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ಹಾಗಾಗಿ ನಮ್ಮ ದೊಡ್ಡಮ್ಮ ನನಗೆ ಇದನ್ನು ತಗೋ ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ನನ್ನ ಮದುವೆ ಎಂಗೇಜ್ಮೆಂಟ್ ದಿನ ನಾನು ಇದನ್ನೇ ವೇರ್ ಮಾಡಿದ್ದೆ, ನೋಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ನೆಕ್ ಸರ. ಆ್ಯಂಡ್ ನಿಮಗೂ ಇದು ಎಲ್ಲ ಕಡೆ ಅಂದರೆ ಇನ್ಸ್ಟಾ ಪೇಜಲ್ಲಿ ಇರುವಂಥ ಜ್ಯುವೆಲರಿ ಕಲೆಕ್ಷನ್ ಒಳಗೆ ಇದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ತೊಗೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಇದು ಇಯರಿಂಗ್ ಚೈನ್ ಅಂತ ಅನಿಸುತ್ತೆ, ಮೇ ಬಿ ನಿಮ್ಗೆ ಏನಂತಾರೆ ಅಂತ ಅಷ್ಟು ಸರಿಗೆ ಗೊತ್ತಿಲ್ಲ. ನನ್ನ ಮದುವೆ ಟೈಮಲ್ಲೇ ತೊಗೊಂಡಿದ್ದು ನಾನು ಇದನ್ನು. ಇದ್ರದ್ದು ಪ್ರೈಸ್, ಇದ್ರ ಜೊತೆ ಒಂದು ಜುಮ್ಕಾ ಕೂಡ ಬಂದಿತ್ತು. ಅದೆಲ್ಲ ಸೇರಿ 250 ಏನೋ ಸಮಥಿಂಗ್ ಇತ್ತು. ಖಂಡಿತ ಲಿಂಕ್ ಇದ್ದರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋವಂಥದ್ದು ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಇದು ಕೂಡ ಸ್ಟೋನಿಂದ ಮಾಡಿರೋದು. ಇದ್ರ ಲಿಂಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಬೋದು ನೀವು. ನೋಡಿದ್ರಲ್ಲ ನನ್ನ ಜ್ಯುವೆಲರಿ ಕಲೆಕ್ಷನ್ ಯಾವ ಥರ ಇತ್ತು ಅಂತ. ನಾನು ಮದುವೆಯಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದೆ, ನನ್ನ ಮದುವೆಯಲ್ಲಿ ಆವಾಗ. ಅದಾದಮೇಲೆ ಮೊನ್ನೆ ಒಂದು ಸೆಟ್ ಅಷ್ಟೇ ತೊಗೊಂಡಿದ್ದು. ಅದಾದಮೇಲೆ ನಾನು ಜಾಸ್ತಿ ತೊಗೊಂಡಿಲ್ಲ ಜ್ಯುವೆಲರಿ. ಆ್ಯಂಡ್ ನಾನು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು ನನಗೆ ಸೆಟ್. ಅದು ಇನ್ಸ್ಟಾದಲ್ಲಿ ತೊಗೊಂಡಿದ್ದು. ಲಕ್ಷ್ಮಿ ಡಾಲರ್ ಇದೆ ಆ್ಯಂಡ್ ಇಯರಿಂಗ್ಸು ಒಂದು ನೆಕ್ಕಿಗಿದೆ ಆ್ಯಂಡ್ ಒಂದು ಲಾಂಗ್ ಇದೆ. ಅದು ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಕೆಲವೊಂದು ಮೀಶೋದಲ್ಲಿ ಚೋಕರ್ 2 ಇದ್ದಾವೆ ಅಲ್ವಾ, ಸೈಡಲ್ಲಿ ಹಾಕ್ಕೋಬೋದು ಅಥವಾ ನೆಕ್ಕಿಗೂ ಹಾಕ್ಕೋಬೋದು.
ಅದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಮೀಶೋದಲ್ಲಿ ತೊಗೊಂಡಿರೋದನ್ನು ನಾನು ಈ ಲಿಂಕ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಇಷ್ಟ ಆದರೆ ತೊಗೊಳ್ಳಿ. ಆ್ಯಂಡ್ ಇನ್ಸ್ಟಾದಲ್ಲಿ ನಾನು ತೊಗೊಂಡಿರೋ ಪೇಜಸ್ ನನಗೆ ನೆನಪಿಲ್ಲ, ಮೊನ್ನೆ ತೊಗೊಂಡಿದ್ದಾದರೆ ನೆನಪಿದೆ, ಅದನ್ನು ಕೂಡ ನಿಮ್ಮ ಜೊತೆ ಲಿಂಕ್ ಶೇರ್ ಮಾಡ್ತೀನಿ ನಾನು. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋನ ನೋಡಿ. ಇದೇ ಥರ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ, ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ನಿಮಗೆ ಜ್ಯುವೆಲರಿ ಇಷ್ಟ ಆಯಿತು ಅನ್ನೋದನ್ನು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.